आ जाओ गाइस, हिप 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 हिप। ಹಾಯ್ ಫ್ರೆಂಡ್ಸ್, ಇವತ್ತಿಂದ ನಾವು ಗ್ರೂಪ್ ಜರ್ನಿ ಸ್ಟಾರ್ಟ್ ಆಗಿದೆ. ಈಗ ನಾವು ಹೋಗ್ತಾ ಇರೋದು ಸಂಗಮ, ಅಂದರೆ ಸಿಂಧು ಝಂಸ್ಕರ್ ನದಿ ಎರಡು ಸಂಗಮ ಆಗೋ ಜಾಗಕ್ಕೆ ಹೋಗ್ತಾ ಇದ್ದೀವಿ ನಾವು. ಇದು ಶಾಂತಿ ಸ್ತೂಪ ರೋಡು. ಇಲ್ಲಿಂದ ಸ್ಟ್ರೈಟ್ ಹೋದರೆ ನಾವು ಹಾಲ್ ಆಫ್ ಫೇಮ್ ರೋಡ್ ಸಿಗುತ್ತೆ ನಮಗೆ. ಹಾಲ್ ಆಫ್ ಫೇಮ್ ಮುಖಾಂತರ ನಾವು ಸಂಗಮ ಅಂದರೆ ಸಿಂಧು ಝಂಸ್ಕರ್ ಎರಡು ನದಿ ಕಲಿಯೋ ಜಾಗಕ್ಕೆ ನಾವು ಹೋಗ್ತೀವಿ. ನೋಡಿ ಈ ರೋಡಲ್ಲಿ ಏನಿದೆಯೋ ಇದು, ಈ ರೋಡು ಅಕ್ಕಪಕ್ಕ ಅಂದರೆ ಸರೌಂಡಿಂಗ್ಸು ಆಲ್ಮೋಸ್ಟ್ ಎಲ್ಲ ಆರ್ಮಿ ಕ್ಯಾಂಪ್ಸೇ ಜಾಸ್ತಿ ಇರೋದು. ಇಲ್ಲಿ ಆರ್ಮಿ ವೆಹಿಕಲ್ಸು ಮತ್ತು ಆರ್ಮಿಗಳು ಜಾಸ್ತಿ ಓಡಾಡ್ತಾರೆ ಇಲ್ಲಿ. ನೋಡಿ ಕಾಂಪೌಂಡ್ ಏನು ಕಾಣ್ತಿದೆಯೋ ಇದೆಲ್ಲ ಫುಲ್ ಆರ್ಮಿಗೆ ಸಂಬಂಧಪಟ್ಟಿದ್ದು. ಅವ್ರು ಟ್ರೆಸ್ಪಾಸರ್ಸ್ ನಾಟ್ ಅಲೌಡ್ ಇನ್ ಅಲ್ಲಿ. ನೋಡಿ ಎಡಗಡೆ ಬಲಗಡೆ ಕಾಣ್ತಿರೋದೆಲ್ಲ ಎಲ್ಲ ಆರ್ಮಿ ಜಾಗನೇ. ನೋಡಿ ಇನ್ನೊಂದು ಬಂತು ಮಿಲಿಟರಿ ವೆಹಿಕಲ್. ಇದೆಲ್ಲ ಫುಲ್ ನೋಡಿ ರೈಟ್ ಸೈಡು ಲೆಫ್ಟ್ ಸೈಡ್ ಏನು ಕಾಣ್ತಿದೆಯೋ ಎಲ್ಲ ಆರ್ಮಿ ಬೇಸ್ ಇದೆಲ್ಲ. ನೋಡಿ ಇದು ಅಷ್ಟೇ, ಎಲ್ಲ ಆರ್ಮಿ ಇದೆ ಎಲ್ಲ. ಈ ಪಾರ್ಕ್ ನೋಡಿ, ಈ ಪಾರ್ಕು ಸಮೇತ ಆರ್ಮಿ ಅವರು ಮಕ್ಕಳಿಗೆ ಆಟ ಆಡೋದಕ್ಕೆ ಮಾಡಿರೋದು. ಇಂಡಿಯನ್ ಪ್ಲಾನ್ ಕಾಣ್ತಾ ಇದೆ. ಇದ್ರಿಗೆ ಗಾಳಿ ಬೀಸ್ತಿಲ್ಲ, ಹಾಗಾಗಿ ಫ್ಲಾಗು ಬೀಸ್ತಾ ಇಲ್ಲ. ನೋಡಿ ಇದೆಲ್ಲ ಆರ್ಮಿ ನೋಡ್ದು. ನೋಡಿ ಬೋರ್ಡಲ್ಲಿ ಏನು ಕಾಣ್ತಿದೆಯೋ ಎಲ್ಲ ಆರ್ಮಿ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದು ನ್ಯಾವಿಗೇಷನ್ ಇದೆ ಆ ಬೋರ್ಡಲ್ಲಿ. ನೋಡಿ ಯಾವ ಕೆಟ್ಟೋಗಿರೋ ಲಾರಿಗಳು ನಿಲ್ಲಿಸಿದ್ದಾರೆ ಆರ್ಮಿವು. ಯುದ್ಧ ಮಾಡಿ ಕೆಟ್ಟೋಗಿರೋ ವೆಹಿಕಲ್ಗಳು ನಿಲ್ಲಿಸೋರು. ನೋಡಿ ಇಲ್ಲಿ ಒಂದು ಕಫೆ ಇದೆ ಲೆಫ್ಟ್ ಸೈಡಲ್ಲಿ. ನೋಡಿ ಕಫೆ ಇದು ಕುಕ್ಕರ್ಸ್ ಕಫೆ ಅಂತೆ. ಕುಕ್ಕರ್ಸ್ ಕಫೆ ಇದು ಆರ್ಮಿ ಕಫೆ. ಇದು ಇಲ್ಲಿ ಕೇವಲ ಆರ್ಮಿಗಳಿಗೆ ಮಾತ್ರ ಎಂಟ್ರಿ ಇರುತ್ತೆ ಅಲ್ಲಿ. ನೋಡಿ ರೋಬೋಟ್ ವರ್ಕ್, ರೋಬೋಟ್ನ ತಂದು ನಿಲ್ಲಿಸಿದ್ದಾರೆ ಅಲ್ಲಿ. ಸರ್ಕಲ್ ಬಂತು, ಮೇಕೆ ಇದೆ, ಮೇಕೆನೋ ಜುಂಕೆನೋ ಇದೆ ನೋಡಿ. ಮೇಕೆ ಸರ್ಕಲ್, ಯಾವುದೋ ಮೇಕೆ ಇದೆ ಅಲ್ಲಿ. ಮೇಕೆ ಇಟ್ಬಿಟ್ಟು ಸರ್ಕಲ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಪಾಜಿ ಮುಂದೆ ಹೋಗ್ತಾ ಇದ್ದಾರೆ. ನೋಡಿ ವ್ಯೂ ಹೇಗಿದೆ, ಬಹಳ ಚೆನ್ನಾಗಿದೆ ವ್ಯೂ.
ಮೊತ್ತ ತೋರಿಸ್ತಿದ್ದೀನಿ. ಹೆಲಿಕಾಪ್ಟರ್ ಹೋಗ್ತಿದೆ ನೋಡಿ, ಅಲ್ಲಿ ಕಾಣ್ತಾ ಇದ್ದೀರಾ? ಪೆಟ್ರೋಲ್ ಹಾಕ್ಸಕ್ಕೆ ಎಲ್ಲ ಇದು. ಹಾಯ್ ಫ್ರೆಂಡ್ಸ್, ನೋಡಿ ಇದು ಪಕ್ಕ ಎದುರುಗಡೆ ಕಾಣ್ತಿರೋ ಕಾಂಪೌಂಡು ಏರ್ಪೋರ್ಟ್ ಕಾಂಪೌಂಡ್. ಇದು ಸುತ್ತೂರ ಬೆಟ್ಟದ ಮಧ್ಯೆ ಏರ್ಪೋರ್ಟ್ ಮಾಡಿದ್ದಾರೆ. ಈಗ ತಾನೇ ಒಂದು ಏರೋಪ್ಲೇನ್ ಲ್ಯಾಂಡ್ ಆಯಿತು. ನಾವಿಲ್ಲೇ ಪೆಟ್ರೋಲ್ ಬಿಲ್ ಮಾಡಿಸ್ಕೊತಾ ಇದ್ವಿ. ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ, ಭಾಳ ಬೇಜಾರಾಯಿತು ನನಗೆ ರೆಕಾರ್ಡ್ ಮಾಡಲಿಲ್ಲ ಅದು ಅಂತ. ಭಾಳ ಹತ್ರದಲ್ಲಿ ಈಗ ಇನ್ನೊಂದು ಬರ್ತಾ ಇದೆ ನೋಡಿ, ಇನ್ನೊಂದು ಬರ್ತಾ ಇದೆ ಫ್ಲೈಟ್. ಬಂತು ನೋಡಿ. ಇಂಡಿಗೋ ಅನ್ಸುತ್ತೆ ಸಾಮಾನ್ಯ. ನೋಡಿ ಈಗ ಲ್ಯಾಂಡ್ ಆಗುತ್ತೆ, ಲ್ಯಾಂಡ್ ಆಗ್ತಾ ಇದೆ. ಇಂಡಿಗೋ ಇದೆ. ಇಂಡಿಗೋ ಏರೋಪ್ಲೇನ್ ಲ್ಯಾಂಡ್ ಆಗ್ತಾ ಇದೆ ಏರ್ಪೋರ್ಟಲ್ಲಿ. ಇಲ್ಲೀತು ಲ್ಯಾಂಡ್ ಆಯಿತು ನೋಡಿ. ನೋಡಿದ್ರಾ? ಆಗಲೇ ಇಂಡಿಯನ್ ಏರ್ಲೈನ್ಸ್ ಆಯಿತು. ಈಗ ಹೊರಡೋ ಸಮಯ ಬಂತು. ನೋಡಿ ಬ್ರಿಡ್ಜು ಹೆಂಗಿದೆ, ಬ್ರಿಡ್ಜು ನದಿ ಹರಿತಾ ಐತೆ ನೋಡಿ ಪಕ್ಕದಲ್ಲೇ. ಆರ್ಮಿ ವೆಹಿಕಲ್ಸ್. ಪ್ಲಾಂಟ್ HPCL HP ಗ್ಯಾಸ್ ಪ್ಲಾಂಟ್. ಇದು ಅವರು ಕ್ರೂಡ್ ಆಯಿಲ್ ತೊಗೊಂಬಂದು HPನವರು ಇಲ್ಲಿ ಅವರು ಸಂಸ್ಕರಿಸಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಇಲ್ಲಿ ನೋಡಿ, ಇದು ಇಂಡಿಯನ್ ಆಯಿಲ್. ಇದು ಇಂಡಿಯನ್ ಆಯಿಲ್ದು. ಅದು ಇದೊಂದೇ ಕಡೆ ಇರೋದಿಲ್ಲ, ಬೇರೆ ಬೇರೆ ಕಡೆ ಎಲ್ಲ ಇರುತ್ತೆ. ಅದು ಲೇ ಪಾಯಿಂಟ್ ಅಲ್ಲಿ ಇದು. ಹಾಯ್ ಫ್ರೆಂಡ್ಸ್, ನೋಡಿ ನಾವೀಗ ಮ್ಯಾಗ್ನೆಟಿಕ್ ಹಿಲ್ಸ್ಗೆ ಬಂದಿದ್ದೀವಿ. ನೋಡಿ ಇವರೆಲ್ಲ ನಮ್ಮ ಟೀಮ್ಮೇಟ್ಸು ಎಲ್ಲ ಗಾಡಿ ಪಾರ್ಕ್ ಮಾಡಿ ಹೆಲ್ಮೆಟ್ ಬಿಚ್ಚಿ ಫೋಟೋಶೂಟ್ಗೆ ರೆಡಿ ಆಗ್ತಿದ್ದಾರೆ. ನೋಡಿ ಎಲ್ಲ ಫುಲ್ ಡೆಸಾರ್ಟ್ ಇದು. ನೋಡಿ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ, ಮ್ಯಾಗ್ನೆಟಿಕ್ ಹಿಲ್ಸ್ ಫಿನೋಮಿನಾನ್ ಅಂತ. ಮ್ಯಾಗ್ನೆಟಿಕ್ ಹಿಲ್ ಫಿನೋಮಿನಾ ಏನಂದರೆ ಅಂದರೆ ಈ ಜಾಗದಲ್ಲಿ ನೋಡಿ, ಅಂದರೆ ನಾವು ಈ ರೋಡಲ್ಲಿ ಒಂದು ಬಾಕ್ಸ್ ಮಾಡಿಬಿಟ್ಟು ನಮ್ಮ ಗಾಡಿ ನಿಲ್ಲಿಸಿದರೆ ಆ ಗಾಡಿ ಸ್ವಲ್ಪ ಲೈಟಾಗೆ ಅಪ್ವರ್ಡಲ್ಲಿ ಮೂವ್ ಆಗುತ್ತೆ. ಅಪ್ವರ್ಡಲ್ಲಿ ಅದೇ ಇದ್ರ ಫಿನೋಮಿನಾ. ನೋಡಿ ಅದರಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ, ಫಿನೋಮಿನಾ ದಟ್ ಡಿಫೈಸ್ ಗ್ರಾವಿಟಿ, ಪಾರ್ಕ್ ಯುವರ್ ವೆಹಿಕಲ್ ಬಾಕ್ಸ್ ಮಾರ್ಕ್ಡ್ ವಿತ್ ಪಾಯಿಂಟ್ ಆನ್ ದಿ ಬೋರ್ಡ್, ಎಕ್ಸ್ಪೀರಿಯನ್ಸ್ ದಿ ವಂಡರ್ ಅಂತ ಇದು.
ನಡೀತಾ ಇದೆ ಇಲ್ಲಿ. ಮಿಲಿಟರಿ ಅವರೆಲ್ಲ ನಿಂತವ್ರೆ. ಸಂಗಮ ನೋಡಿ, ಇದೇ ಸಂಗಮ. ಕೆಳಗಡೆ ಎಲ್ಲ ರಿವರ್ ರಾಫ್ಟಿಂಗ್ ಹೋಗ್ತಾ ಇದ್ದಾರೆ. ಇಲ್ಲಿ ನದಿ ಹರಿತಾ ಇದೆ, ಅಲ್ಲಿ ಒಂದು ಬ್ರಿಡ್ಜ್ ಇದೆ. ಹಾಯ್ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಸ್ವರೂಪ್. ಸೊ ನಾನಿವಾಗ ಎಲ್ಲಿದ್ದೀನಿ ಗೊತ್ತಾ? ಸಿಂಧೂ ರಿವರ್ ಮತ್ತು ಜನ್ಸ್ಕಾರ್ ರಿವರ್ ಸೇರುವಂಥ ಒಂದು ಸಂಗಮ ಅಂತ ಗೊತ್ತಲ್ವ ನಿಮಗೆ? ಸೊ ಇವ್ರು ನನ್ನ ಫ್ರೆಂಡು. ಸೊ ಇದೆಲ್ಲ ನೀರು ಸಂಗಮ ರಿವರ್. ತಣ್ಣಗಿದೆ. ಎಷ್ಟು ತಣ್ಣಗಿದೆ ಅಂದರೆ ಒಂದು ಐಸ್ ಗಡ್ಡೆ ಮೇಲೆ ನಾವು ಕೂತ್ಕೊಂಡ್ರೆ ಹೆಂಗಿರುತ್ತೋ ಅಷ್ಟು ಕೊರಿಯುತ್ತೆ. ಕಾಲು ಇಡೋಕ್ಕೆ ಆಗಲ್ಲ. ಸೊ ನೋಡಿ, ನಾನು ಕೂಡ ಕಾಲಿಟ್ಟಿದ್ದೀನಿ. ಸೊ ಎಷ್ಟೊಂದು ತಣ್ಣಗಿದೆ. ನೋಡ್ತಾ ಇದ್ದೀರಲ್ಲ, ಇದೇ ಸಂಗಮ ರಿವರ್. ಸಂಗಮ ಅಂತ ಏನು ಹೇಳ್ತೀವೋ ಇದೆ. ಇದೇ ಸಂಗಮ ರಿವರ್. ನೀರಂತೂ ಭಾಳ ತಣ್ಣಗಿದೆ, ಹಾಗೆ ತುಂಬ ಫೋರ್ಸ್ ಆಗಿದೆ. ಎರಡು ನದಿ ಹರ್ಕೊಂಡು ಹೋಗ್ತಿರೋದು ನೋಡಿ. ಈ ಕಡೆಯಿಂದ ಸಿಂಧು ಬರ್ತಿದೆ, ಆ ಕಡೆಯಿಂದ ಜನ್ಸ್ಕಾರ್ ಬರ್ತಿದೆ. ಎರಡೂ ಸೇರ್ಕೊಂಡು ಸಂಗಮ ಆಗಿ ಹೀಗೆ ಪಾಕಿಸ್ತಾನಕ್ಕೆ ಹೋಗ್ತಾ ಇದೆ ನೋಡಿ. ಇದು ಪಾಕಿಸ್ತಾನದ ದಾರಿ. Living life, every day, late at night, not okay. All I want, and I pray, all I need are some better days. Fuck me, I'm looking in the mirror, so foggy, but I've never seen clearer. I don't really think anyone can save me, and honestly I'm not really sure I want saving. I like to be my own worst enemy. There's no risk if you don't try at anything, so I'ma just keep buying everything. See you in the next life, have to be a better me. I don't think that my head's on straight, gotta flip it and grip it and go and get an x-ray. What's wrong with me? I just feel weight pushing on my chest and it squeezes till I suffocate. Better change my mindset, meditate. It's pretty cool that I'm alive and have better days. After this! Julie! ಹಾಯ್ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.